ಆ್ಯಕ್ಚುಲಿ ಸ್ಮಾರ್ಟ್ ಆಗೋದು ತುಂಬಾ ಸುಲಭವಾಗಿದೆ. ಬಹಳಷ್ಟು ಜನ ಸ್ಮಾರ್ಟ್ ಆಗಬೇಕಂತೇಳಿ ಹರಸಾಹಸವನ್ನು ಪಡ್ತಾರೆ. ಆದರೆ ಅವರೆಲ್ಲರೂ ಕೂಡ ಸ್ಮಾರ್ಟ್ ಆಗಲ್ಲ. ಏಕೆಂದರೆ ಬಹಳಷ್ಟು ದೇಶದಲ್ಲಿ ಮತ್ತು ಬಹಳಷ್ಟು ಜನರ ಮನಸ್ಸಿನಲ್ಲಿ ನೀವು 12 ವರ್ಷ ಸ್ಕೂಲನ್ನು ಮಾಡಿದರೆ, 5 ವರ್ಷ ಕಾಲೇಜಿಗೆ ಹೋಗಿದ್ರೆ, 2 ವರ್ಷ ಯೂನಿವರ್ಸಿಟಿಗೆ ಹೋಗಿದ್ರೆ ಮಾತ್ರ ನೀವು ಸ್ಮಾರ್ಟು, ಇಲ್ದಿದ್ರೆ ಸ್ಮಾರ್ಟ್ ಅಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಇದು ಮೂಢನಂಬಿಕೆಯಾಗಿದೆ. ಎಜುಕೇಷನ್ಗೂ ಮತ್ತು ಸ್ಮಾರ್ಟ್ನೆಸ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ಆದರೆ ಇದನ್ನು ಬಹಳಷ್ಟು ಜನ ಅರ್ಥ ಮಾಡಿಕೊಳ್ಳಲ್ಲ ಮತ್ತು ನಿಮ್ಮ ಪೇರೆಂಟ್ಸ್ಗಳು ಕೂಡ ಅರ್ಥ ಮಾಡಿಕೊಳ್ಳಲ್ಲ. ಹೀಗಾಗಿಯೇ ಬಹಳಷ್ಟು ಜನ ಸ್ಮಾರ್ಟ್ ಆಗೋಕ್ಕೆ ವಿಫಲರಾಗ್ತಾರೆ. ಶಾಲೆಗೆ ಹೋಗದೇ ಇರೋರು ಕೂಡ ಸೈಂಟಿಸ್ಟ್ ಆಗಿದ್ದಾರೆ ಮತ್ತು PhD ಮಾಡಿದವರು ಕೂಡ ದಡ್ಡರಂತೆ ವರ್ತಿಸುತ್ತಿದ್ದಾರೆ, ಅಂಧಭಕ್ತರಾಗಿದ್ದಾರೆ, ಮೂಢನಂಬಿಕೆಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಮತ್ತು ಇವತ್ತಿನ ಕಾಲಮಾನದಲ್ಲಿ ಯಾರು ಹೆಚ್ಚಿಗೆ ಓದಿದಾರೋ ಅವರೇ ಜಾಬ್ಲೆಸ್ ಆಗಿ ತಿರುಗ್ತಾ ಇದ್ದಾರೆ, ದುಡ್ಡಿಗಾಗಿ ಪರದಾಡ್ತಾ ಇದ್ದಾರೆ. ಮತ್ತು 10th ಫೇಲ್ ಆದವರು, PUC ಫೇಲ್ ಆದವರು ಕಾರ್ಖಾನೆಗಳನ್ನು ತೆಗೆದುಬಿಟ್ಟು ಸ್ಟಾರ್ಟಪ್ಗಳನ್ನು ಮಾಡಿ, ಕಂಪ್ನಿಗಳನ್ನು ಓಪನ್ ಮಾಡಿ ಸಾವಿರಾರು ಲಕ್ಷಾಂತರ ಜನರಿಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ. ಮತ್ತು ಇನ್ನು ಶಾಲೆಗೆ ಹೋಗದೇ ಇರೋರು ಹೆಬ್ಬಟ್ಟುಗಳು ದೇಶವನ್ನೇ ಆಳ್ತಾ ಇದ್ದಾರೆ, ನಕಲಿ ವಿಶ್ವಗುರುಗಳಾಗಿ ತಿರುಗಾಡ್ತಾ ಇದ್ದಾರೆ. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಎಜುಕೇಷನ್ಗೂ ಮತ್ತು ಸ್ಮಾರ್ಟ್ನೆಸ್ಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಜುಕೇಷನ್ ಈಸ್ ನಾಟ್ ಈಕ್ವಲ್ ಟು ಸ್ಮಾರ್ಟ್ನೆಸ್. ಎಜುಕೇಷನ್ ಈಸ್ ನಾಟ್ ಈಕ್ವಲ್ ಟು ಇಂಟೆಲಿಜೆನ್ಸ್. ಯುವರ್ ಎಜುಕೇಷನ್ ಈಸ್ ನಾಟ್ ಈಕ್ವಲ್ ಟು ಯುವರ್ ಮ್ಯಾಚುರಿಟಿ ಅನ್ನೋ ಈ ಕಟು ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ನಾವು ಈ ಕಟು ಸತ್ಯವನ್ನು ಅರ್ಥ ಮಾಡ್ಕೊಳ್ತೀವೋ ಆವಾಗ ನಾವು ಸ್ಮಾರ್ಟ್ ಆಗೋಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟಂತೆ. ಮುಂದೆ ನಾನು ಹೇಳುವೆ ಸ್ಮಾರ್ಟ್ ಆಗಬೇಕಂತಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳುವೆ. ಅದಕ್ಕಿಂತಲೂ ಮೊದಲು ನೀವು ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕಾಗತ್ತೆ. ನೀವೇನಾದರೂ ಅಪ್ಪಿತಪ್ಪಿ ಇಂಟರ್ನೆಟ್ಟಲ್ಲೋ ಅಥವಾ ನಿಮ್ಮ ಗುರುಗಳಿಗೋ ಅಥವಾ ನಿಮ್ಮ ಮನೆಯವರಿಗೋ ಸ್ಮಾರ್ಟ್ ಆಗೋಕ್ಕೆ ಟಿಪ್ಸ್ಗಳನ್ನು ಕೊಡಿ ಅಂತ ಕೇಳಿದರೆ ಎಲ್ಲರೂ ನಿಮಗೆ ನೀನು ಬಾದಾಮನ್ನು ತಿನ್ನು, ನೀನು ಸ್ಮಾರ್ಟ್ ಆಗುವೆ, ಬುದ್ಧಿವಂತನಾಗುವೆ ಅಂತ ಹೇಳ್ತಾರೆ. ಬಾದಾಮ್ ಖಾನೆ ಸೆ ಅಕಲ್ ನಹೀ ಆತಿ ಹೈ, ಧಕ್ಕೆ ಖಾನೆ ಸೆ ಅಕಲ್ ಆತಿ ಹೈ. ಇದು ನಿಮಗೆ ಗೊತ್ತಾಗಬೇಕು. ಬಾದಾಮ್ ತಿನ್ನೋದ್ರಿಂದ, ಬೂಸ್ಟ್ ಕುಡಿಯೋದ್ರಿಂದ ನೀವು ಬುದ್ಧಿವಂತರಾಗಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಇನ್ನೂ ಕೆಲವೊಂದಿಷ್ಟು ಜನ ಹೇಳ್ತಾರೆ ನೀವು ಬ್ಲೂಬೇರಿ ಹಣ್ಣುಗಳನ್ನು ತಿನ್ನಿ ಸ್ಮಾರ್ಟ್ ಆಗ್ತೀರಿ, ಬ್ಲ್ಯಾಕ್ ಕಾಫಿಯನ್ನು ಕುಡೀರಿ ಸ್ಮಾರ್ಟ್ ಆಗ್ತೀರಿ, ಎಕ್ಸರ್ಸೈಸನ್ನು ಮಾಡಿ ಸ್ಮಾರ್ಟ್ ಆಗ್ತೀರಿ, ಶೀರ್ಷಾಸನವನ್ನು ಮಾಡಿ ಸ್ಮಾರ್ಟ್ ಆಗ್ತೀರಿ ಅಂತೆಲ್ಲ ಅವರು ಹೇಳ್ತಾರೆ. ಜಾಸ್ತಿ ನಿದ್ದೆ ಮಾಡಿ ಸ್ಮಾರ್ಟ್ ಆಗ್ತೀರಿ, ಗಣಪತಿ ಪೂಜೆ ಮಾಡಿ, ಸರಸ್ವತಿಯನ್ನು ಪೂಜೆ ಮಾಡಿ ನೀವು ಸ್ಮಾರ್ಟ್ ಆಗ್ತೀರಿ, ಬುದ್ಧಿವಂತರಾಗ್ತೀರಿ ಅಂತೆಲ್ಲ ಹೇಳ್ತಾರೆ. ಇವೆಲ್ಲವೂ ಕೂಡ ಗೊಡ್ಡು ಸಲಹೆಗಳಾಗಿವೆ. ಇವುಗಳಿಂದ ನೀವು ಸ್ಮಾರ್ಟ್ ಆಗಲ್ಲ. ನೀವು ಸ್ಮಾರ್ಟ್ ಆಗಬೇಕಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ನೀವು ಎಜುಕೇಷನ್ ಈಸ್ ನಾಟ್ ಈಕ್ವಲ್ ಟು ಸ್ಮಾರ್ಟ್ನೆಸ್ ಅನ್ನೋ ಕಟು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಮತ್ತು ನೀವು ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ ಎಜುಕೇಷನ್ನ ಜೊತೆಗೆ ನೀವು ನಾಲೆಜನ್ನು ಹೆಚ್ಚಿಸಿಕೊಳ್ಳಬೇಕು. ಆವಾಗಲೇ ನೀವು ಸ್ಮಾರ್ಟ್ ಆಗ್ತೀರಾ. ಒಂದು ವೇಳೆ ನಿಮಗೇನಾದರೂ ಸ್ಮಾರ್ಟ್ ಆಗಬೇಕು ಅನ್ನೋ ಆಸೆ ಇದ್ದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ನೀವು ಸ್ಮಾರ್ಟ್ ಆಗೇ ಆಗ್ತೀರಾ. ಟಿಪ್ ನಂಬರ್ 1, ರೀಡ್ ಮೋರ್ ಆ್ಯಂಡ್ ಮೋರ್ ಬುಕ್ಸ್. ಬಹಳಷ್ಟು ಜನ ತಮ್ಮ ಲೈಫಲ್ಲಿ ಏನೇನೆಲ್ಲವನ್ನು ಮಾಡ್ತಾರಲ್ಲ ಅದೆಲ್ಲವನ್ನು ಕೂಡ ದುಡ್ಡಿಗಾಗಿ ಮತ್ತು ರೆಸ್ಪೆಕ್ಟ್ಗಾಗಿ ಮತ್ತು ರಿಲೇಷನ್ಶಿಪ್ಗಾಗಿಯೇ ಮಾಡ್ತಾರೆ. ನೀವು ಇದರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟು ನಾಲೆಜ್ಗಾಗಿ ಎಲ್ಲವನ್ನು ಮಾಡಬೇಕು. ಅಂದಾಗಲೇ ನೀವು ಸ್ಮಾರ್ಟ್ ಆಗೋಕ್ಕೆ ಸಾಧ್ಯ ಇದೆ. ಈಗ ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಸ್ಕೂಲು, ಕಾಲೇಜಿಗೆ ಯಾಕೆ ಕಳಿಸ್ತಾರೆ? ಅವರು ಬುದ್ಧಿವಂತರಾಗಲಿ ಅಂತೇಳಿ ಕಳಿಸಲ್ಲ. ಇವರಲ್ಲಿ ಚೆನ್ನಾಗಿ ಓದಲಿ, ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ, ಇವ್ರಿಗೊಂದು ಗೋರ್ಮೆಂಟ್ ಜಾಬ್ ಸಿಗಲಿ, ಇಲ್ಲ ಒಂದು ಯಾವುದಾದ್ರೂ ದೊಡ್ಡ ಕಂಪನಿಯಲ್ಲಿ ಒಂದು ಲಕ್ಷಾಂತರ ಸಂಬಳ ಬರೋ ಜಾಬ್ ಸಿಗಲಿ ಅಂತಲೇ ಇವರಿಗೆ ಶಾಲೆಗೆ ಕಳಿಸ್ತಾರೆ. ಆದರೆ ಎಲ್ಲೂ ಕೂಡ ಇವರು ಒಳ್ಳೆಯ ವ್ಯಕ್ತಿ ಆಗಲಿ, ಇವರು ಬುದ್ಧಿವಂತರಾಗಲಿ, ಸ್ಮಾರ್ಟ್ ಆಗಲಿ ಅಂಥೇಳಿ ಕಳಿಸಲ್ಲ. ಇನ್ನು ಸ್ಕಿಲ್ಗಳನ್ನು ಕಲಿಯುವಾಗಲೂ ಕೂಡ ಜನ ಈ ಸ್ಕಿಲ್ ಕಲಿತ್ರೆ ನಾನು ನನ್ನ ಲೈಫಲ್ಲಿ ಮುಂದೆ ಹೋಗುವೆ, ನಾಲೆಜಬಲ್ ಆಗುವೆ, ಸ್ಮಾರ್ಟ್ ಆಗುವೆ ಅಂಥೇಳಿ ಆ ಸ್ಕಿಲ್ ಕಲಿಯಲ್ಲ. ಆ ಸ್ಕಿಲ್ ಕಲಿತ್ರೆ ಮತ್ತೆ ಜಾಬ್ ಸಿಗತ್ತೆ, ಆ ಸ್ಕಿಲ್ ಕಲಿತ್ರೆ ಪ್ರಮೋಷನ್ ಸಿಗತ್ತೆ, ಆ ಸ್ಕಿಲ್ ಕಲಿತ್ರೆ ದುಡ್ಡು ಬರುತ್ತೆ ಅಂತಲೇ ಕಲಿತಾರೆ. ಇನ್ನು ಮದುವೆ ಆಗೋದಿದೆ ಅಂತ ಅಂದ್ಕೊಳ್ಳಿ, ಅಲ್ಲಿಯೂ ಕೂಡ ಜನ ದುಡ್ಡನ್ನೇ ನೋಡ್ತಾ ಇದ್ದಾರೆ, ಮನುಷ್ಯರನ್ನು ನೋಡ್ತಾ ಇಲ್ಲ. ಅವನ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಆಸ್ತಿ ಇದೆ, ಎಷ್ಟು ಪಾಸ್ತಿ ಇದೆ, ಎಂಥ ಜಾಬ್ ಇದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇದೇ ನೋಡ್ತಾರೆ. ಅಂದರೆ ಆಲ್ಮೋಸ್ಟ್ ಆಲ್ ಜನರ ಮೋಟಿವ್ ಏನಾಗಿದೆಯಪ್ಪ ಅಂತಂದರೆ ದುಡ್ಡಾಗಿದೆ.
ಅವ್ರು ಏನೇ ಮಾಡಿದರೂ ಕೂಡ ದುಡ್ಡನ್ನೇ ನೋಡ್ತಾ ಇದ್ದಾರೆ, ಅದಕ್ಕಾಗಿ ಅವರು ಸ್ಮಾರ್ಟ್ ಆಗ್ತಿಲ್ಲ. ಆದರೆ ನೀವೇನೇ ಮಾಡಿದರೂ ಕೂಡ ನಾಲೆಜನ್ನು ನೋಡಿ ಆವಾಗ ನೀವು ಸ್ಮಾರ್ಟ್ ಆಗ್ತೀರಾ. ಇನ್ನು ನಾಲೆಜನ್ನು ಹೆಚ್ಚಿಸಿಕೊಳ್ಳೋಕ್ಕಿರುವ ಸುಲಭವಾದ ದಾರಿ ಯಾವುದಪ್ಪ ಅಂತಂದರೆ ಬುಕ್ಸ್ಗಳನ್ನು ಓದೋದು. ನೀವು ಓದೋಕ್ಕಂತ ಕುಂತ್ರಿಯಪ್ಪ ಅಂತಂದರೆ ಬುಕ್ಸ್ಗಳ ಲೆಕ್ಕ ಹಾಕಬಾರ್ದು. ನೀವು ಎಲ್ಲ ಥರದ ಬುಕ್ಸ್ಗಳನ್ನು ಓದಬೇಕು. ಬುಕ್ಸ್ಗಳನ್ನು ಓದೋದ್ರಿಂದ ನಿಮಗೆ ನಾಲೆಜ್ ಅಂತೂ ಸಿಕ್ಕೇ ಸಿಗತ್ತೆ. ಮತ್ತು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮಲ್ಲಿರುವ ಒಂದು ಹ್ಯೂಮರಸ್ ನೇಚರ್ ಇದೆಯಲ್ಲ ಇದು ಇಂಪ್ರೂವ್ ಆಗುತ್ತೆ, ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಮತ್ತು ನಿಮಗೆ ದುಡ್ಡನ್ನು ಮ್ಯಾನೇಜ್ ಮಾಡೋದು, ರಿಲೇಷನ್ಶಿಪ್ಗಳನ್ನು ಮ್ಯಾನೇಜ್ ಮಾಡೋದು ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ನೀವು ಬುಕ್ಸ್ಗಳನ್ನು ಓದಿ. ಬುಕ್ಸ್ಗಳನ್ನು ಓದೋದ್ರಿಂದ ನಿಮಗಿಷ್ಟೆಲ್ಲ ಲಾಭಗಳಾಗ್ತವೆ ಮತ್ತು ನೀವು ಸ್ಮಾರ್ಟ್ ಆಗ್ತೀರ. ಮತ್ತು ನೀವು ಬರೀ ಇದೇ ಒಂದು ಟಾಪಿಕಿನ ಮೇಲೆ ಬುಕ್ಸ್ಗಳನ್ನು ಓದುವೆ ಅಂಥೇಳಿ ನಿಮಗೆ ನೀವೇ ಒಂದು ಲಿಮಿಟ್ ಹಾಕೋಬಾರ್ದು. ನೀವು ಡೈವರ್ಸ್ಡ್ ಆಗಿ ಬುಕ್ಸ್ಗಳನ್ನು ಓದಬೇಕು, ಎಲ್ಲ ಥರದ ಬುಕ್ಸ್ಗಳನ್ನು ಓದಬೇಕು. ಉದಾಹರಣೆಗಾಗಿ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ಸ್, ಲವ್, ರೊಮ್ಯಾನ್ಸ್, ಕಾಮಿಡಿ, ಡ್ರಾಮಾ, ಹಿಸ್ಟ್ರಿ, ಜನರಲ್ ನಾಲೆಜ್, ಸೈನ್ಸ್, ಫೈನಾನ್ಸ್, ಮಾರ್ಕೆಟಿಂಗ್, ಈ ರೀತಿ ಎಲ್ಲ ತರಹದ ಬುಕ್ಸ್ಗಳನ್ನು ಓದಬೇಕು. ಅಂದಾಗಲೇ ನೀವು ಸ್ಮಾರ್ಟ್ ಆಗ್ತೀರಾ. ಬರೀ ನೀವು ಮಾರ್ಕ್ಸ್ಗಳಿಗಾಗಿ ಟೆಕ್ಸ್ಟ್ ಬುಕ್ಗಳನ್ನೇ ಓದ್ತಾ ಕುಂತ್ರೆ PhD ಮಾಡಿ ಹೆಂಗೆ ಇವತ್ತು ಪೆದ್ರ ಥರ ತಿರುಗ್ತಾ ಇದ್ದಾರಲ್ಲ, ಅಂಧಭಕ್ತರಾಗಿ ಮೂಢನಂಬಿಕೆಗಳಲ್ಲಿ ಮುಳುಗೋಗಿ ಜ್ಯೋತಿಷ್ಯ ನಿಜ ಇದೆ, ಆದಿದೆ ಈದಿದೆ ಅಂತೇಳಿ ಹುಚ್ಚರ ಥರ ಎಲ್ಲ ಬಿಹೇವ್ ಮಾಡ್ತಾ ತಿರುಗಾಡ್ತಿದ್ದಾವಲ್ಲ ಎಜುಕೇಟೆಡ್ ಫೂಲ್ಸ್ಗಳು, ಅವ್ರ ಥರ ಆಗ್ತೀರಾ. ಸೊ ಯಾವಾಗ ನೀವು ಡೈವರ್ಸ್ಡ್ ಆಗಿ ಎಲ್ಲ ಥರದ ಬುಕ್ಸ್ಗಳನ್ನು ಓದ್ತಿರಲ್ಲ ಆವಾಗಲೇ ನೀವು ಸ್ಮಾರ್ಟ್ ಆಗ್ತೀರಾ, ಆವಾಗಲೇ ಲೀಡರ್ ಆಗ್ತೀರಾ, ಆವಾಗಲೇ ಸಕ್ಸಸ್ಫುಲ್ ಆಗ್ತೀರಾ. ಸೊ ನಾನು ನಿಮಗೆ ಸ್ಕೂಲು ಕಾಲೇಜ್ಗಳಿಗೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ಕಂಪಲ್ಸರಿಯಾಗಿ ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ನಿಮ್ಮ ಟೆಕ್ಸ್ಟ್ ಬುಕ್ಗಳನ್ನು ಓದೋದರ ಜೊತೆಗೆ ಈ ಥರನಾಗಿ ಮಿಕ್ಕ ಎಲ್ಲ ಬುಕ್ಸ್ಗಳನ್ನು ಕೂಡ ಓದಿ. ನೀವು ಎಷ್ಟು ಜಾಸ್ತಿ ಓದ್ತಿರೋ ಅಷ್ಟು ಜಾಸ್ತಿ ಸ್ಮಾರ್ಟ್ ಆಗ್ತೀರಾ. ಟಿಪ್ ನಂಬರ್ 2, ಲರ್ನ್ ಹೌ ಟು ಲರ್ನ್ ಅ ಸ್ಕಿಲ್. ಬಹಳಷ್ಟು ಜನರಿಗೆ ಕಲಿಯೋದು ಹೇಗಂತಲೇ ಗೊತ್ತಿಲ್ಲ. ಯಾವುದಾದ್ರೂ ಒಂದು ವಿಷಯವನ್ನು ಕಲಿಯೋದಿದೆ ಅಂತ ಅಂದ್ಕೊಳ್ಳಿ, ಇಲ್ಲವೇ ಸ್ಕಿಲ್ಲನ್ನು ಕಲಿಯೋದಿದೆ ಅಂತ ಅಂದ್ಕೊಳ್ಳಿ, ಬಹಳಷ್ಟು ಜನ ಏನು ಮಾಡ್ತಾರೆ, ಬಯಾಟ್ ಮಾಡ್ತಾರೆ, ಅಂದರೆ ಬಾಯಿ ಪಾಠ ಮಾಡ್ತಾರೆ. ಅಂತಂದರೆ ಅದನ್ನು ಅರ್ಥ ಮಾಡಿಕೊಳ್ಳೋಕೆ ಟ್ರೈ ಮಾಡಲ್ಲ ಅವರು. ಡೆಪ್ತಾಗಿ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಅವರಿಗೆ ಅದನ್ನು ಸರಿಯಾಗಿ ಕಲಿಯೋಕೆ ಹೆಲ್ಪ್ ಆಗುತ್ತೆ. ಆದರೆ ಬಹಳಷ್ಟು ಜನ ಏನು ಮಾಡ್ತಾರೆ, ಅದನ್ನು ಅರ್ಥ ಮಾಡಿಕೊಳ್ಳೋಕೆ ಹೋಗಲ್ಲ, ಬಾಯಿ ಪಾಠ ಮಾಡ್ತಾರೆ. ರೀಡ್, ರಿವಿಷನ್, ರಿಪೀಟ್, ರಿಮೆಂಬರ್ ಅನ್ನೋ ಒಂದು ಸಿದ್ಧಾಂತವನ್ನು ಫಾಲೋ ಮಾಡ್ತಾರೆ. ಫೈನ್, ಅದರಲ್ಲೇನು ತಪ್ಪಿಲ್ಲ. ನೀವು ಕಾಲೇಜಿನಲ್ಲಿರುವಾಗ ಅಲ್ಟಿಮೇಟ್ಲಿ ನಿಮಗೆ ಎಲ್ಲರೂ ಕೂಡ ಪೇರೆಂಟ್ಸ್ಗಳಾಯಿತು, ಟೀಚರ್ಸ್ ಆಯಿತು, ಮತ್ತು ನಿಮ್ಮ ಫ್ರೆಂಡ್ಸ್ಗಳಾಯಿತು ಏನು ಹೇಳ್ತಾ ಇದ್ದಾರೆ, ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡು, ಅಂದಾಗಲೇ ನಿನಗೆ ಅದಕ್ಕೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗುತ್ತೆ, ಅಂದಾಗಲೇ ಜಾಬ್ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಫೈನ್, ಆ ಸಿಚುವೇಷನ್ನಲ್ಲಿ ನೀವು ಇದೇ ಥರ ಕಲಿತರೂ ಕೂಡ ತಪ್ಪಿಲ್ಲ. ಆದರೆ ನೀವು ಒಂದು 21 ವರ್ಷಕ್ಕೆ, 23 ವಯಸ್ಸಿಗೆ, ಇಲ್ಲವೇ ಅಟ್ಲೀಸ್ಟ್ 25ನೇ ವಯಸ್ಸಿಗಾದರೂ ನಿಮ್ಮ ಎಜುಕೇಷನ್ ಮುಗಿಯತ್ತಲ್ಲ. ಒಂದು 22 ವರ್ಷ ನೀವು ಕಲ್ತಿರ್ತೀರ ಇದೇ ರೀತಿ. ಅದಾದ ಮೇಲೆ ಆದರೂ ಕೂಡ ನೀವು ಹೌ ಟು ಲರ್ನ್ ಅ ಸ್ಕಿಲ್ ಅನ್ನೋದನ್ನು ನೀವು ಕಲಿಬೇಕು. ನೀವು ಬರೀ ಎಲ್ಲವನ್ನು ಓದೋದ್ರಿಂದ, ಎಲ್ಲವನ್ನು ಬಾಯಿಪಾಠ ಮಾಡೋದ್ರಿಂದ ಅದನ್ನು ಕಲಿತಂಗಲ್ಲ. ನಿಮಗೆ ಸ್ವಿಮ್ಮಿಂಗ್ ಕಲಿಯೋದಿದೆ ಅಂತ ಅಂದ್ಕೊಳ್ಳಿ, ಹೇಗೆ ಈಜೋದು ಅನ್ನೋದನ್ನು ಬುಕ್ಸನ್ನು ಓದಿಬಿಟ್ಟು ನೀವು ಸ್ವಿಮ್ಮಿಂಗ್ ಕಲಿಯೋಕ್ಕಾಗಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಡ್ರೈವಿಂಗ್ ಕಲಿಯೋದಿದೆ ಅಂತ ಅಂದ್ಕೊಳ್ಳಿ, ಬರೀ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡಿ ಡ್ರೈವಿಂಗ್ ಕಲಿತೀನಿ ಅಂತಂದರೆ ನೀವು ಪಕ್ಕಾ ಡ್ರೈವರ್ ಆಗಲ್ಲ. ಎಲ್ಲೋ 1-2 ಆಗ್ಬೋದು, ಚಾಲಾಕ್ ನನ್ನ ಮಕ್ಕಳು ಇರ್ತಾರೆ, ಅವ್ರಿಗೆ ಯಾರೇ ಗುರು ಇಲ್ಲದಿದ್ದರೂ ಕೂಡ ಕಲಿತಾರೆ ನಮ್ಮಂಥವ್ರು. ಆದರೆ ಮಿಕ್ಕ 99% ಜನರಿಗೆ ಈ ರೀತಿ ಪಾಸಿಬಲ್ ಇಲ್ಲ. ಸೊ ನೀವು ಏನು ಓದಿರ್ತೀರಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಮಾಡಬೇಕು. ಮತ್ತು ನೀವೇನು ಕಲ್ತಿರ್ತೀರಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ಸ್ವಿಮ್ಮಿಂಗ್ ಮಾಡೋದು ಹೇಗೆ ಅಂತ ನೀವು ಕಲ್ತಿರ್ತೀರ, ಬುಕ್ಸ್ ಓದಿ ಕಲ್ತಿರ್ತೀರ, ಯೂಟ್ಯೂಬ್ ವಿಡಿಯೋ ನೋಡಿ ಕಲ್ತಿರ್ತೀರ, ಇಲ್ಲ ಯಾರಾದರೂ ಮೆಂಟ್ರ್ ನಿಮಗೆ ಕಲಿಸಿರ್ತಾರಲ್ಲ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಡ್ರೈವಿಂಗನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಕಲ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಸೊ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಲ್ಲ ಅಷ್ಟು ಪರ್ಫೆಕ್ಟ್ ಆಗ್ತೀರಾ ಮತ್ತು ಅಷ್ಟು ಸ್ಮಾರ್ಟ್ ಆಗ್ತೀರಾ ಆ ಕೆಲಸದಲ್ಲಿ ಮತ್ತು ನಿಮ್ಮ ಫೀಲ್ಡಲ್ಲಿ. ನೀವು ಪ್ರಾಕ್ಟೀಸ್ ಮಾಡಲಿಲ್ಲಪ್ಪ ಅಂತಂದರೆ ನಿಮ್ಮ ಬ್ರೈನ್ ಇದೆಯಲ್ಲ ಅದನ್ನು ಮರೆತು ಬಿಡುತ್ತೆ. ಸೊ ಅದಕ್ಕಾಗಿ ಪ್ರಾಕ್ಟೀಸ್ ಮಾಡೋದನ್ನು ನೀವು ಕಲಿಬೇಕು. ಮತ್ತು ನಿಮಗೆ ಎಲ್ಲವನ್ನು ಕೂಡ 100% ಪರ್ಫೆಕ್ಟಾಗಿಯೇ ಕಲಿಬೇಕಂತೇನಿಲ್ಲ. ನೀವು ಜಸ್ಟ್ 20% ಕಲಿತರೂ ಕೂಡ ಸಾಕು, ಮೋರ್ ದ್ಯಾನ್ ಇನಫ್ ಇದೆ. ನೀವು ಬರೀ 20% ಸರಿಯಾಗಿ ಕಲಿತರೂ ಕೂಡ ನಿಮಗೆ 80% ನಾಲೆಜ್ ಬರುತ್ತೆ, 80% ರಿಸಲ್ಟ್ಗಳು ಸಿಗ್ತವೆ. 80-20 ಪ್ರಿನ್ಸಿಪಲನ್ನು ಅರ್ಥ ಮಾಡ್ಕೊಳ್ಳಿ. ಕಲಿಯೋದಿದೆ ಅಂಥೇಳಿ ಎಲ್ಲವನ್ನ ಕೂಡ ಕಲಿಯುವೆ, ಮುದುಕನಾಗುವ ತನಕ ಕಲಿಯುವೆ,
ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ 20% ಏನು ಇಂಪಾರ್ಟೆಂಟ್ ಇದೆಯೋ, ಏನು ಅವಶ್ಯಕತೆ ಇದೆಯೋ ಅದನ್ನು ಫಸ್ಟ್ ಕಲೀರಿ. 80% ನಾಲೆಜ್ ಸಿಗತ್ತೆ. ಕೆಲಸ ಸ್ಟಾರ್ಟ್ ಮಾಡಿ. ಮತ್ತು ನೀವು ಯಾವಾಗ ಕೆಲಸ ಮಾಡ್ತಾ ಹೋಗ್ತೀರಲ್ಲ ಆವಾಗ ನಿಮಗೆ ಮಿಕ್ಕ 20% ನಾಲೆಜ್ ಕೂಡ ಬಂದೇ ಬರುತ್ತೆ. ಆದರೆ ನೀವು ಪ್ರಾಕ್ಟೀಸ್ ಮಾಡದೆ ಸುಮ್ಮನೆ ಕಲಿತೀನಿ ಅಂತ ಹೋದರೆ ನಿಮಗೆ ಎಂಡೆ ಇಲ್ದಂಗೆ ಹೋಗ್ತೀರಾ, ನೀವು ಕಲಿಯಲ್ಲ. ಟಿಪ್ ನಂಬರ್ 3, ಟ್ರಾವೆಲ್ ಅಲೋನ್. ನೀವು ಜೀವನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಸೋಲೋ ಟ್ರಾವೆಲಿಂಗ್ ಮಾಡಿ. ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನು ಹೇಳಿದ್ದಾರೆ, ದೇಶ ಸುತ್ತು ಮತ್ತು ಕೋಶ ಓದು. ಸೊ ನೀವು ಸ್ಮಾರ್ಟ್ ಆಗಬೇಕಪ್ಪ ಅಂತಂದರೆ ದೇಶವನ್ನು ಸುತ್ತಬೇಕು, ಅಂದರೆ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಟ್ರಾವೆಲಿಂಗನ್ನು ಮಾಡಬೇಕು ಮತ್ತು ಕೋಶ ಓದಬೇಕು ಅಂತಂದರೆ ಪುಸ್ತಕಗಳನ್ನು ಓದಬೇಕು. ಯಾವಾಗ ನೀವು ಸೋಲೋ ಟ್ರಾವೆಲಿಂಗ್ ಮಾಡ್ತಿರಲ್ಲ ಆವಾಗ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳ ಬಗ್ಗೆ ಗೊತ್ತಾಗುತ್ತೆ, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳ ಬಗ್ಗೆ ಗೊತ್ತಾಗುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಗಳು ಕೂಡ ಇಂಪ್ರೂವ್ ಆಗ್ತವೆ, ಭಾಷೆಗಳನ್ನು ಇಂಪ್ರೂವ್ ಮಾಡ್ಕೊತೀರಾ, ಕರೇಜು ಕಾನ್ಫಿಡೆನ್ಸ್ ಬರುತ್ತೆ, ಪೀಪಲ್ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ಇದರಿಂದ ನಿಮ್ಮ ರಿಲೇಷನ್ಶಿಪ್ಗಳು ಇಂಪ್ರೂವ್ಮೆಂಟ್ ಆಗ್ತವೆ. ಈ ರೀತಿ ಬಹಳಷ್ಟು ತರನಾಗಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಬರೀ ಬುಕ್ಸ್ಗಳನ್ನು ಓದಿರುವೆ ನಾನು ದೊಡ್ಡ ಪಂಡಿತ ಅಂತಂದರೆ ನಿಮ್ಮಷ್ಟು ದೊಡ್ಡ ಮೂರ್ಖ ಯಾರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಬುಕ್ಸ್ಗಳನ್ನು ಓದಬೇಕು, ಬುಕ್ಸ್ಗಳಲ್ಲಿರೋದನ್ನು ಪ್ರಾಕ್ಟೀಸ್ ಮಾಡಬೇಕು, ರಿಯಲ್ ಆಗಿ ಅಪ್ಲೈ ಮಾಡ್ಕೋಬೇಕು ಮತ್ತು ಇದರ ಜೊತೆಗೆ ನೀವು ರಿಯಾಲಿಟಿ ಚೆಕ್ಕನ್ನು ಮಾಡಬೇಕು. ಯಾವನೋ ಒಬ್ಬ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿರ್ತಾನೆ ಭಾರತ ವಿಶ್ವಗುರು ಆಗುವತ್ತ ಸಾಗ್ತಾ ಇದೆ ಅಂತ ಹೇಳಿದರೆ, ಆದರೆ ಭಾರತ ನಿಜವಾಗಿಯೂ ಜಾಬ್ಲೆಸ್ ಕಂಟ್ರಿ ಆಗ್ತಾ ಇದೆ. ಯುವಕರಿಗೆ ಜಾಬ್ ಸಿಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ, ಆರ್ಥಿಕ ದಿವಾಳಿತನ ಬರ್ತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ. ನಾವು ಒಂದು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀವಿ, 30 ವರ್ಷ 50 ವರ್ಷ ಹಿಂದೆ ಹೋಗ್ತಾ ಇದ್ದೀವಿ. ಸೊ ನೀವು ಯಾವಾಗ ಸೋಲೋ ಟ್ರಾವೆಲ್ ಮಾಡ್ತಿರೋ ಆವಾಗ ನಿಮ್ಗೆ ಗೊತ್ತಾಗುತ್ತೆ, ಜನ 1 ರೂಪಾಯಿ ಗಳಿಸೋಕ್ಕೂ ಕೂಡ ಬೆವರು ತರಿಸ್ತಾ ಇದ್ದಾರೆ, ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ, ದೇಶದಲ್ಲಿ ಸುರಕ್ಷತೆ ಇಲ್ಲ, ಭಯಂಕರ ಪರಿಸ್ಥಿತಿ ಇದೆ ಅನ್ನೋದು ನೀವು ಟ್ರಾವೆಲ್ ಮಾಡಿದಾಗ ಗೊತ್ತಾಗುತ್ತೆ. ಎಲ್ಲೋ ಕುತ್ಕೊಂಡ್ಬಿಟ್ಟು ವಾಟ್ಸಪ್ಪಲ್ಲಿ ನೋಡಿದೆ, ವಾಟ್ಸಪ್ ಯೂನಿವರ್ಸಿಟಿಯವ್ರು ಇರ್ತಾರಲ್ಲ ಆ ಥರ ಮಾಡಿದರೆ ನೀವು ಸ್ಮಾರ್ಟ್ ಆಗಲ್ಲ, ನೀವು ಅಂಧಭಕ್ತರಾಗ್ತೀರ. ಸೊ ನಿಮಗೆ ನಿಜವಾಗಿಯೂ ರಿಯಾಲಿಟಿ ಏನಿದೆ ಅನ್ನೋದು ಗೊತ್ತಾಗಬೇಕಪ್ಪ ಅಂತಂದರೆ, ನಿಜವಾಗಿಯೂ ನಿಮಗೆ ನಾಲೆಜ್ ಬರಬೇಕು, ನಿಜವಾಗಿಯೂ ನೀವು ಸ್ಮಾರ್ಟ್ ಆಗಬೇಕಪ್ಪ ಅಂತಂದರೆ ಟ್ರಾವೆಲ್ ಅಲೋನ್. ನೀವು ಒಂದು ಸ್ವಲ್ಪ ಟ್ರಾವೆಲ್ ಮಾಡಿ. ನೀವು ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಹೋದಾಗ ಏನು ಮಾಡ್ತೀರಾ, ಬರೀ ಮಾತು ಹೇಳ್ತೀರಾ, ಎಲ್ಲೋ ಒಂದು ಕಡೆ ಕುಂತುಬಿಟ್ಟು ಟೈಮ್ ಪಾಸ್ ಮಾಡ್ತಾ ಇರ್ತೀರ. ಆದರೆ ನೀವು ಸೋಲೋ ಟ್ರಾವೆಲ್ ಮಾಡಿದಾಗ ನಿಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ನೀವೇ ರೂಮ್ ಬುಕ್ ಮಾಡಬೇಕು, ನೀವೇ ರೂಮ್ ಹುಡುಕಬೇಕು, ನೀವೇ ರೂಟ್ ಪ್ಲ್ಯಾನಿಂಗ್ ಮಾಡಬೇಕು, ನೀವೇ ಬಸ್ ಹಿಡಿಬೇಕು, ನೀವೇ ಟ್ರೈನ್ ಬುಕ್ಕಿಂಗ್ ಮಾಡಬೇಕು, ನೀವೇ ಊಟ ಹುಡ್ಕೊಳ್ಬೇಕು. ಏನಾದರೂ ಡೌಟ್ ಬಂದರೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದಿದೆ, ದಾರಿ ತಪ್ಪಿದರೆ ನೀವೇ ಕೇಳಬೇಕು. ನೀವು ಸೋಲೋ ಟ್ರಾವೆಲ್ ಮಾಡಿದಾಗ ನಿಮಗೆ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಚಾಲೆಂಜಸ್ಗಳನ್ನು ಫೇಸ್ ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ರಿಯಲಿ ಪಾಠಗಳನ್ನು ಕಲಿಯೋಕ್ಕೆ ಸಿಗತ್ತೆ, ಅಲ್ಲಿ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ, ನೀವು ಸ್ಮಾರ್ಟ್ ಆಗೇ ಆಗ್ತೀರಾ. ಅದಕ್ಕಾಗಿ ದೇಶ ಸುತ್ತಿ ಕೋಶ ಓದಿ. ಟಿಪ್ ನಂಬರ್ 4 ಆ್ಯಂಡ್ ಲಾಸ್ಟ್, ಥಿಂಕ್ ಡೀಪ್ಲಿ ಆ್ಯಂಡ್ ಡೆವಲಪ್ ಕ್ಯೂರಿಯಾಸಿಟಿ. ನೀವು ಆಳವಾಗಿ ಯೋಚನೆ ಮಾಡಬೇಕು ಮತ್ತು ಕುತೂಹಲವನ್ನು ಬೆಳೆಸಿಕೊಳ್ಬೇಕು. ನಿಮ್ಮಲ್ಲಿ ಎಲ್ಲವನ್ನ ಪ್ರಶ್ನಿಸುವ ಗುಣ ಇರಬೇಕು, ಸರಿನಾ? ಯಾವಾಗ ನೀವು ಪ್ರಶ್ನೆ ಮಾಡೋದನ್ನು ಕಲಿತೀರಲ್ಲ ಆವಾಗ ಸ್ಮಾರ್ಟ್ ಆಗ್ತೀರಾ. ಇದು ಯಾಕೆ ಹಿಂಗಿದೆ, ಇದು ಏನಿದೆ, ವೈ, ವಾಟ್, ವೆನ್, ಹೌ, ಈ ಥರನಾದ ಪ್ರಶ್ನೆಗಳನ್ನು ಕೇಳೋ ಒಂದು ಟ್ಯಾಲೆಂಟು ನಿಮ್ಮಲ್ಲಿರಬೇಕು. ಕೇಳೋ ಧೈರ್ಯವನ್ನು ನೀವು ಬೆಳೆಸಿಕೊಳ್ಬೇಕು. ಯಾರೋ ಬಂದು ಏನೋ ಹೇಳ್ತಾರೆ, ಇಲ್ಲಿ ಪುಸ್ತಕದಲ್ಲಿದೆ, ಆ ಪುಸ್ತಕದಲ್ಲಿದೆ, ಯಾವನೋ ಒಬ್ಬ ದೊಡ್ಡ ಮೂಡ ಅದನ್ನು ಬರೆದಿರ್ತಾನೆ, ಎಲ್ಲೋ ಬ್ಲಾಗ್ ಬರೆದಿರ್ತಾನೆ, ವಾಟ್ಸಪ್ಪಲ್ಲಿ ಬರೆದು ಮೆಸೇಜ್ ಕಳಿಸಿರ್ತಾನೆ, ಅದನ್ನು ನೀವು ಬ್ಲೈಂಡಾಗಿ ನಂಬಿಡ್ತೀರ. ಅದನ್ನು ಪ್ರಶ್ನಿಸ್ಬೇಕು ನೀವು. ಯಾಕಾಯಿತು, ಯಾವಾಗಾಯಿತು, ಹೇಗಾಯಿತು, ಯಾರಿಂದ ಆಯಿತು, ಏನಾಯಿತು, ಇದನ್ನೆಲ್ಲವನ್ನು ಪ್ರಶ್ನಿಸಬೇಕು ಮತ್ತು ಆಳವಾಗಿ ಅಧ್ಯಯನ ಮಾಡಬೇಕು, ಆಳವಾಗಿ ಯೋಚನೆ ಮಾಡಬೇಕು ಮತ್ತು ನೀವು ಕುತೂಹಲಕಾರಿಗಳಾಗಬೇಕು. ನಿಮ್ಮಲ್ಲಿ ಎಷ್ಟು ಕ್ಯೂರಿಯಾಸಿಟಿ ಇರುತ್ತಲ್ಲ ಅಷ್ಟು ನೀವು ಸ್ಮಾರ್ಟ್ ಆಗ್ತೀರಾ. ಕ್ಯೂರಿಯಾಸಿಟಿ ಇದ್ದರೆ ನಿಮ್ಮಲ್ಲಿ ರಿಸರ್ಚ್ ಮೈಂಡ್ಸೆಟ್ ಬರುತ್ತೆ. ಬೇರೆ ಯಾರಿಂದಲೋ ಕೇಳೋ ಬದಲಿ, ಬೇರೆ ಯಾರಿಂದಲೋ ತಿಳ್ಕೊಳ್ಳೋ ಬದಲಿ ನೀವು ಸ್ವಂತನೇ ರಿಸರ್ಚ್ ಮಾಡ್ತೀರಾ. ಸೊ ಯಾವಾಗ ಸ್ವಂತ ರಿಸರ್ಚ್ ಮಾಡ್ತಿರಲ್ಲ ನೀವು ಎಲ್ಲ ಆ್ಯಂಗಲ್ನಿಂದಲೂ, ಆವಾಗ ನಿಮಗೆ ಅಸಲಿ ರಿಯಾಲಿಟಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ದೆನ್ ಯು ವಿಲ್ ಬಿಕಮ್ ಅ ಸ್ಮಾರ್ಟ್, ನಾಟ್ ಅಂಧಭಕ್ತ. ಸೊ ಅದಕ್ಕಾಗಿ ನೀವು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ, ಆಳವಾಗಿ ಯೋಚನೆ ಮಾಡಿ, ಪ್ರಶ್ನೆಗಳನ್ನು ಕೇಳೋದನ್ನು ಕಲೀರಿ, ರಿಸರ್ಚ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ನೀವು ಸ್ಮಾರ್ಟ್ ಆಗ್ತೀರಾ. ಇದನ್ನೆಲ್ಲ ಬಿಟ್ಬಿಟ್ಟು ಬಾದಾಮ್ ತಿಂದರೆ ನೀವು ಸ್ಮಾರ್ಟ್ ಆಗಲ್ಲ, ಗಣಪತಿಯನ್ನು ಪೂಜೆ ಮಾಡಿದರೆ, ಸರಸ್ವತಿಯನ್ನು ಪೂಜೆ ಮಾಡಿದರೆ ನೀವು ಬುದ್ಧಿವಂತರಾಗಲ್ಲ, ಅಂಧಭಕ್ತರಾಗ್ತೀರಾ ಅಷ್ಟೇ. ಇದನ್ನು ಬಿಟ್ಟು ಏನೂ ನಿಮಗೆ ಸಿಗಲ್ಲ.
ಈಗ ಎಷ್ಟು ಜನ ಇದಾರಲ್ಲ ಜಾಬ್ಲೆಸ್ ಆಗಿ ತಿರ್ಗ್ತಾ ಇದಾರಲ್ಲ PhD ಆದರೂ ಕೂಡ ಅಂಥವರ ಲಿಸ್ಟಿಗೆ ನೀವು ಹೋಗ್ತೀರಾ. ಸೊ ಅದಕ್ಕಾಗಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಸ್ಮಾರ್ಟ್ ಆಗೋದಿದ್ರೆ ರಿಯಲಿ ಸ್ಮಾರ್ಟ್ ಆಗಿ. ಒಂದು ವೇಳೆ ನಿಮಗೇನಾದರೂ ನಿಮ್ಮದೇ ಆದ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ನಾಲೆಜನ್ನು ನಿಮ್ಮ ಟ್ಯಾಲೆಂಟನ್ನು ಜಗತ್ತಿನೊಂದಿಗೆ ಶೇರ್ ಮಾಡಿಬಿಟ್ಟು ಅದರಿಂದ ದುಡ್ಡನ್ನು ಗಳಿಸುವ ಆಸೆ ಇದ್ದರೆ ಈಗಲೇ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಯೂಟ್ಯೂಬ್ ಕ್ರಿಯೇಟರ್ ಕೋರ್ಸಿಗೆ ಜಾಯ್ನ್ ಆಗಿ. ಕೋರ್ಸಲ್ಲಿ ಮತ್ತೆ ಸಿಗುವೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.